ವೀಕ್ಷಕರ ನಮಸ್ತೆ. ಗೆಳೆಯ ಗೆಳತಿ ಅನ್ನುವಂಥ ಕಾನ್ಸೆಪ್ಟ್ ಹೋಯಿತು. ಇನ್ನು ಗೆಳೆಯ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಬಾಕಿ ಇರೋದು. ಸೊ ಇನ್ನೂ ಒಂದು ವಾರ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೊನ್ನೆ ಹಾಕಿರುವಂತಹ ವಿಡಿಯೋಗೆ ಬಹಳಷ್ಟು ಕಮೆಂಟ್ಸ್ಗಳು ಬಂದಿತ್ತು. ಕೆಲವರು ಆಟದ ಜೊತೆಗೆ ವ್ಯಕ್ತಿತ್ವವನ್ನು ನೋಡಿದ್ರು, ಇನ್ನು ಕೆಲವರು ಕೇವಲ ಆಟವನ್ನ ಮಾತ್ರ ನೋಡಿದ್ರು. ಹೌದು, ನೀವಂದುಕೊಂಡಿದ್ದು ಸರಿ. ವ್ಯಕ್ತಿತ್ವದ ಜೊತೆಗೆ ಆಟವನ್ನ ಕೂಡ ಚೆನ್ನಾಗಿ ಆಡಬೇಕು. ಆದರೆ ನನ್ನದೊಂದು ಪ್ರಶ್ನೆ, ಭವ್ಯ ಗೌಡರವರಿಗೆ ಸಿಕ್ಕಂತಹ ಅವಕಾಶಗಳನ್ನ ಎಂದಾದರೂ ಮಿಸ್ ಮಾಡಿಕೊಳ್ಳೋದನ್ನ ನೀವುಗಳು ನೋಡಿದ್ದೀರಾ? ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭವ್ಯ ಗೌಡರವರು ಯೂಸ್ ಮಾಡಿದಂತಹ ಸ್ಟ್ರಾಟಜಿ ಮತ್ತು ಅದರ ಲೂಪ್ಗಳನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳುವಂತಹ ಪ್ರಯತ್ನವನ್ನ ಮಾಡುತ್ತೇನೆ. ಒಂದು ಆಟ ಅಂತ ಬಂದಾಗ ಅಲ್ಲಿ ಕೇವಲ ಸ್ಕಿಲ್ ಇದ್ರೆ ಸಾಲದು, ಬದಲಾಗಿ ಆ ಆಟವನ್ನ ಆಡುತ್ತೇನೆ ಅನ್ನುವಂತಹ ಧೈರ್ಯ ಕೂಡ ಬೇಕಾಗುತ್ತೆ. ಸ್ಕಿಲ್ ಇದ್ರೂ ಕೂಡ ಆಟವನ್ನ ಆಡುವಂತಹ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಆತ ಆ ಕಡೆ ಆಡೋದಿಕ್ಕೂ ಅಲ್ಲ, ಈ ಕಡೆ ಬಿಡೋದಿಕ್ಕೂ ಅಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬರ್ತಾನೆ. ವಿಡಿಯೋದ ಮಧ್ಯದಲ್ಲಿ ಒಂದು ಮಾತು, ಬಿಗ್ ಬಾಸ್ ಇನ್ನೇನು 26ಕ್ಕೆ ಮುಗಿಯುತ್ತೆ, ಬಳಿಕ ಯಾವುದೇ ರಿಯಾಲಿಟಿ ಶೋಗಳ ಕಂಟೆಂಟ್ ಗಳನ್ನ ನಮ್ಮ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡಲಾಗುವುದಿಲ್ಲ. ಹಾಗಾಗಿ ಸಾಮಾಜಿಕ ಕಳಕಳಿ ಇರುವಂತಹ ವಿಡಿಯೋಗಳನ್ನ ಮಾತ್ರ ಅಪ್ಲೋಡ್ ಮಾಡಲಾಗುತ್ತೆ. ನನ್ನ ಆಡಿಯನ್ಸ್ ಜಾಸ್ತಿ ಬಿಗ್ ಬಾಸ್ ಕಡೆಯಿಂದ ಇರೋದ್ರಿಂದ ಬೇರೆ ರೀತಿಯಾದಂತಹ ಕಂಟೆಂಟ್ ಗಳಿಗೆ ವ್ಯೂಸ್ ಗಳು ಬರೋದು ತೀರಾ ಕಷ್ಟ. ಹಾಗಾಗಿ ಒಂದು ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಅದನ್ನ ಒಂದು ಬಾರಿ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೇನೆ ವಿಡಿಯೋಗಳು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಮುಂದೆ ನಿಮಗೆ ಇಷ್ಟವಾಗುವಂತಹ ವಿಡಿಯೋವನ್ನ ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಬಹುಶಃ ನಾನು ಗಮನಿಸಿದ ಹಾಗೆ ಭವ್ಯ ಗೌಡರವರ ಕೆಲವೊಂದು ಬಾಲ್ಯದಿಂದ ಹಿಡಿದು ಆಕೆ ಫೇಮಸ್ ಆಗುವವರೆಗೆ ಕೆಲವೊಂದು ಘಟನೆಗಳು ನಡೆಯುತ್ತದೆ. ಬಹುಶಃ ಈ ರೀತಿಯಾದಂತಹ ಘಟನೆಗಳಿಂದ ಈಕೆ ಸ್ಟ್ರಾಂಗ್ ಆಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲೋ ಒಂದು ಕಡೆ ಆಕೆಯ ಸಂಬಂಧಿಕರೇ ನೀವು 4 ಜನರು ಹೆಣ್ಣು ಮಕ್ಕಳನ್ನ ಇಟ್ಟುಕೊಂಡು ಬೀದಿಗೆ ಬರುತ್ತೀರಿ ಅನ್ನುವಂತಹ ಮಾತುಗಳು ಮತ್ತು ನಡವಳಿಕೆಗಳು ಈಕೆಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಪ್ರತಿಯೊಬ್ಬರು ಹೇಳ್ತಾರೆ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದನ್ನ. ಹೌದು, ಬಡವರ ಮಕ್ಕಳು ಬೆಳಿಬೇಕು, ಆದರೆ ಬಡವರಂತೆ ನಾಟಕ ಮಾಡುವವರು ಅಲ್ಲ. ಹಾಗೇನೆ ಆ ವಿನ್ನರ್ ಅನ್ನುವಂತಹ ಪಟ್ಟವನ್ನ ತೆಗೆದುಕೊಳ್ಳಲು ಆತ ಅಥವಾ ಆಕೆ ಸೂಕ್ತವಾಗಿ ಯೋಗ್ಯತೆಯನ್ನ ಕೂಡ ಹೊಂದಿರಬೇಕಾಗಿರುತ್ತದೆ. ಈ ಮಾತುಗಳನ್ನ ಯಾರ ಎಮೋಷನ್ಸ್ ಗಳಿಗೂ ಕೂಡ ನೋವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಏಕೈಕ ಫೀಮೇಲ್ ಕಂಟೆಸ್ಟೆಂಟ್ ಅಂದ್ರೆ ಅದು ಭವ್ಯ ಗೌಡರವರನ್ನ ಕರೆಯಬಹುದು. ನನಗೊಂದು ಸಣ್ಣ ಖುಷಿ ಏನು ಅಂತ ಕೇಳಿದ್ರೆ, ಕೆಲವೊಬ್ಬರು ಶ್ರಮ ಪಟ್ಟು ಕೂಡ ಅದರಲ್ಲಿ ಸೋತು ಹೋಗ್ತಾರೆ. ನನ್ನ ರೂಲ್ ಪ್ರಕಾರ ಯಾವುದೇ ವ್ಯಕ್ತಿ ಒಂದು ರೈಟ್ ಪ್ಲೇಸ್ ನಲ್ಲಿ ಸ್ಟ್ರಗಲ್ ಅನ್ನ ಮಾಡಿದ್ರೆ ಆತ ಗೆಲ್ಬೇಕು, ಬದಲಾಗಿ ಸೋಲ್ಬಾರ್ದು. ಭವ್ಯ ಗೌಡರವರು ಕಳೆದ 1 ತಿಂಗಳಿಂದ ಟಾರ್ಗೆಟ್ ಆಗ್ತಲೇ ಬರ್ತಾ ಇದ್ರು. ಹಾಗಾಗಿ ಇವರಿಗೆ ಫಿನಾಲೆಯ ಹಾದಿ ಕೂಡ ಕಷ್ಟವಾಗಿತ್ತು. ಟಾರ್ಗೆಟ್ ಅನ್ನುವಂತಹ ವಿಚಾರ ಬಂದಾಗ ಮಂಜು ಮತ್ತು ಗೌತಮಿ ಯಾವಾಗ್ಲೂ ಹೊರಗಡೆ ಹೋಗ್ಬೇಕಿತ್ತು. ನಾನು ಕಂಡಂತೆ ಮಂಜು ಬೇರೆಯವರ ಬಗ್ಗೆ ಮಾತನಾಡೋದನ್ನ ಬಿಟ್ರೆ ಗೆಳೆಯ ಗೆಳತಿ ಅನ್ನುವಂತಹ ನಾಟಕವನ್ನ ಮಾಡಿಕೊಂಡೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು. ಹಾಗೇನೆ ಇದಕ್ಕೆ ಪೂರಕವಾಗಿ ಬಿಗ್ ಬಾಸ್ ಮನೆಯೂ ಕೂಡ ಇವರ ಸಪೋರ್ಟ್ಗೆ ನಿಂತ ಹಾಗೆ ಮೇಲ್ನೋಟಕ್ಕೆ ಕಾಣುತ್ತದೆ. ಒಂದು ವೇಳೆ ಭವ್ಯ ತಪ್ಪು ಮಾಡಿದ್ರು ಕೂಡ ಭವ್ಯಾಗೆ ಬೈಗುಳ, ಮಂಜು ತಪ್ಪು ಮಾಡಿದ್ರು ಕೂಡ ಭವ್ಯಾಗೆ ಬೈಗುಳ. ಇದು ಎಂತಹ ರೂಲ್ಸ್ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಹುಶಃ ಭವ್ಯ ಗೌಡ ಬಿಗ್ ಬಾಸ್ ನ ಫಸ್ಟ್ ವೀಕ್ ನಿಂದ ಆಡಿದಂತಹ ಆಟವನ್ನ ಇದುವರೆಗೆ ಯಾವುದೇ ಫೀಮೇಲ್ ಕಂಟೆಸ್ಟೆಂಟ್ ಗಳು ಕೂಡ ಆಡಿಲ್ಲ ಅನ್ನೋದನ್ನ ಫ್ರಾಂಕ್ ಆಗಿ ನಾವುಗಳೇ ಒಪ್ಪಿಕೊಳ್ಳಬೇಕು. ಇದರ ಜೊತೆಗೆ ಮೋಕ್ಷಿತಾರವರು, ಐ ಥಿಂಕ್ ಭವ್ಯ ಮತ್ತು ಮೋಕ್ಷಿತಾ ಒಂದೇ ರೀತಿಯಾಗಿ ಆಡ್ತಾ ಇದ್ದಾರೆ. ಹಾಗೇನೆ ಈಕೆಯು ಕೂಡ ಕೆಲವೊಂದು ವಿಚಾರದಲ್ಲಿ ತನ್ನದೇ ಆದಂತಹ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ನನ್ನಿಂದ ಸಮಸ್ಯೆ ಯಾರಿಗೂ ಬೇಡ, ಹಾಗೇನೆ ಅವರಿಂದ ನನಗೂ ಕೂಡ ಸಮಸ್ಯೆ ಬೇಡ ಅನ್ನೋದು ಒಂದು ಒಳ್ಳೆಯ ಕಂಟೆಸ್ಟೆಂಟ್ ನ ಲಕ್ಷಣವಾಗಿರುತ್ತದೆ. ಮುಂದೆ ಇತ್ತೀಚಿನ 3 ದಿನಗಳಲ್ಲಿ ಆದಂತಹ ಬೆಳವಣಿಗೆ, ಹನುಮಂತ ಎಲ್ಲೋ ಒಂದು ಕಡೆ ಧನರಾಜ್ ಅವರನ್ನ ಫಿನಾಲೆಗೆ ಕರೆದುಕೊಂಡು ಹೋಗದೆ ಇರೋದು ಇನ್ನೊಂದು ರೀತಿಯ ತಪ್ಪಾಯ್ತೇನೋ ಅನ್ನೋದು ಇಲ್ಲಿ ಚರ್ಚಿಸಬೇಕಾದಂತಹ ವಿಚಾರ. ನನ್ನ ಪ್ರಕಾರ ಮಂಜುಗಿಂತ ಧನರಾಜ್ ಬೆಟರ್ ಇದ್ದಾರೆ. ಪ್ರತಿ ಬಾರಿ ಜಗಳವನ್ನ ಮಾಡಿಕೊಂಡು ಕೇವಲ ಒಂದು ಹುಡುಗಿಯ ವಿಚಾರದಲ್ಲಿ ಮಾತ್ರ ಸ್ಟ್ಯಾಂಡ್ ಅನ್ನ ತಗೋತೀನಿ ಅನ್ನುವಂತಹ ಬುದ್ಧಿ ನನಗಂತೂ ಸರಿಯಾಗಿ ಕಾಣ್ತಾ ಇಲ್ಲ. ನಾವುಗಳು ಅಂದುಕೊಂಡಂತೆ ಹನುಮಂತರವರಿಗೆ ಧನರಾಜ್ ಅವರನ್ನ ಫಿನಾಲೆಗೆ ಕರೆದುಕೊಂಡು ಹೋಗುವಂತಹ ಒಂದು ಒಳ್ಳೆಯ ಅವಕಾಶ ಇತ್ತು. ಎಲ್ಲೋ ಒಂದು ಕಡೆ ಆ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡ್ರ ಅನ್ನೋದು ನಮ್ಮ ಈಗಿನ ಪ್ರಶ್ನೆ. ಮುಂದೆ ಧನರಾಜ್ ಮತ್ತು ಹನುಮಂತನ ಒಂದು ಸಂಬಂಧದ ಬಗ್ಗೆ ಮಾತಾಡೋದೇ ಆದ್ರೆ, ಧನರಾಜ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಒಳ್ಳೆಯ ರೀತಿಯ ಕಂಟೆಂಟ್ ಅನ್ನ ಕೊಡ್ತಾ ಇದ್ದಿದ್ದು ಸತ್ಯ. ಆದರೆ ಯಾವಾಗ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಈತನಿಗೆ ಕೆಲವೊಂದು ರೀತಿಯಾದಂತಹ ಮಾತುಗಳು ಬರುತ್ತದೆಯೋ ಅಲ್ಲಿಂದ ಈತ ಕುಗ್ಗುತ್ತಾ ಹೋಗುತ್ತಾನೆ. ಬಳಿಕ ಬಂದಂತಹ ಹನುಮಂತ ಧನರಾಜ್ ಅವರ ಬಿಗ್ ಬಾಸ್ ಮನೆಯ ದಿನಗಳನ್ನೇ ಚೇಂಜ್ ಮಾಡಿಬಿಡುತ್ತಾರೆ. ಯಾಕೆ ಅಂದ್ರೆ ಆಟಕ್ಕಿಂತಲೂ ಜಾಸ್ತಿ ಎಮೋಷನಲ್ ಆಗ್ತಾ ಇದ್ರು
ಧನ್ರಾಜ್ ಅವರು. ಆದ್ರೆ ಹನುಮಂತ ಬಂದ ಬಳಿಕ ಕೆಲವೊಂದು ಫನ್ಗಳನ್ನ ಕೂಡ ನಾವುಗಳು ನೋಡಿದ್ದೇವೆ. ಧನ್ರಾಜ್ ರವರು ಫಿನಾಲೆಯ ಕೊನೆಯ ವಾರದವರೆಗೆ ಸೇವ್ ಆಗಿದ್ರು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಹನುಮಂತ. ಇದನ್ನ ಎಷ್ಟು ಜನ ಒಪ್ಪಿಕೊಳ್ತಿರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಹನುಮಂತ ಮತ್ತು ಧನ್ರಾಜ್ ರವರ ಸ್ನೇಹ ಬಹುಶಃ ಮುಂದೆ ಕೂಡ ಇದೇ ರೀತಿಯಾಗಿ ನಡೆದುಕೊಂಡು ಹೋಗುತ್ತೆ. ಯಾಕಂದ್ರೆ ಹನುಮಂತ ಜಾನ್ಮೆಯ ಜೊತೆಗಿನ ಮುಗ್ಧ, ಆದ್ರೆ ಯಾವುದೇ ಕಲ್ಮಶವನ್ನ ಹೊಂದಿರದಂತಹ ಮನಸ್ಸನ್ನ ಹೊಂದಿರುವಂತಹ ವ್ಯಕ್ತಿತ್ವ. ಹನುಮಂತ ಒಂದು ಕಡೆಯಲ್ಲಿ ಧನ್ರಾಜ್ ಅವರನ್ನ ಫಿನಾಲೆಗೆ ಕರೆದುಕೊಂಡು ಹೋಗಬಹುದಿತ್ತು, ಸರಿ, ಆದ್ರೆ ಅವರ ಸ್ನೇಹ ಕೇವಲ ಆಟಕ್ಕೆ ಸೀಮಿತವಾದಂತೆ ಕಾಣ್ತಾ ಇಲ್ಲ. ಅದರ ಜೊತೆಗೆ ಕೆಲವೊಂದು ಎಮೋಷನ್ಸ್ ಅನ್ನ ಕೂಡ ಕಟ್ಟಿಕೊಂಡಂತೆ ಕಾಣ್ತಾ ಇದೆ. ಮುಂದೆ ರಜತ್, ಹೌದು, ಇಷ್ಟು ದಿನ ಈತನ ಬಗ್ಗೆ ಮಾತಾಡಿಲ್ಲ, ಕಾರಣ ಏನು ಅಂತ ಕೇಳಿದ್ರೆ ಬಿಗ್ ಬಾಸ್ಗೆ ಒಂದು ಕಳೆ ಅಂತ ಬಂದಿದೆ ಅಂತ ಹೇಳಿದ್ರೆ ಅದು ಈತ ಬಂದ ಬಳಿಕ. ಯಾಕಂದ್ರೆ ಕೆಲವೊಂದು ಫನ್ನಿ ಮಾತುಗಳಿಂದ ಮತ್ತು ಅಗ್ರೆಸಿವ್ ಆಟದಿಂದ ಈತ ಹಲವಾರು ಅಭಿಮಾನಿಗಳನ್ನ ಗಳಿಸಿದ್ದಾರೆ. ರಜತ್ ಕಿಶನ್ ರವರು ಮಂಜುಗೆ ಹೇಳಿದಂತಹ ಕೆಲವೊಂದು ಮಾರ್ಮಿಕವಾದಂತಹ ಮಾತುಗಳು ಮತ್ತು ಹಲವಾರು ಮಂದಿಗೆ ಕೊಡುವಂತಹ ಟಾಂಗ್ಗಳು ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಕೂಡ ಕೊಡೋದಿಕ್ಕೆ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ಸ್ಟ್ರೈಟ್ ಫಾರ್ವರ್ಡ್. ಬಹುತೇಕ ಮಂದಿಗೆ ಈ ರೀತಿಯಾದಂತಹ ವ್ಯಕ್ತಿತ್ವ ಇಷ್ಟ ಆಗೋದಿಲ್ಲ. ಆದ್ರೆ ಈತನನ್ನ ಅರ್ಥ ಮಾಡಿಕೊಂಡ್ರೆ ಇವರಷ್ಟು ಒಳ್ಳೆಯ ವ್ಯಕ್ತಿಯು ಕೂಡ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಈತ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಗೌರವದಿಂದ ಹಿಡಿದು ಎಲ್ಲಿ ಯಾವುದನ್ನ ಹೇಗೆ ಮಾತನಾಡಬೇಕು ಅನ್ನೋದನ್ನ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನನಗನ್ನಿಸುವ ಪ್ರಕಾರ ರಜತ್, ತ್ರಿವಿಕ್ರಮ್ ಹಾಗೂ ಹನುಮಂತ ಮತ್ತು ಭವ್ಯ, ಮೋಕ್ಷಿತಾ ಇವರು ಫೈನಲಿಸ್ಟ್ ಆಗುವಂತಹ ಯೋಗ್ಯತೆ ಇರುವವರು ಅಂತ ಅನಿಸುತ್ತೆ. ಮುಂದೆ ಮಂಜು ಏನು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ, ಮನುಷ್ಯ ಅಂದ ಮೇಲೆ ಒಂದು ಬಾರಿ ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ತಿದ್ದಿ ನಡೆಯಬೇಕು. ನಾನೇ ಸರಿ, ನಾನು ಮಾಡಿದ್ದೇ ಸರಿ ಅನ್ನುವಂತಹ ಹುಚ್ಚು ಭ್ರಮೆಯಲ್ಲಿ ಬದುಕಬಾರದು. ಇದನ್ನ ಬಿಗ್ ಬಾಸ್ ಶುರುವಾದ ಬಳಿಕ ಕಳೆದ 1 ತಿಂಗಳಲ್ಲಿ ಬೇಕಾದ್ರೂ ಸರಿ ಮಾಡಿಕೊಳ್ಳುವಂತಹ ಅವಕಾಶ ಇದ್ರೂ ಕೂಡ ಈತ ಸರಿ ಮಾಡಿಕೊಂಡಿಲ್ಲ. ಈ ಕಾರಣದಿಂದ ನಾನು ಕಂಡಂತೆ ಯೋಗ್ಯನೂ ಅಲ್ಲ. ಇದರ ಜೊತೆಗೆ ತ್ರಿವಿಕ್ರಮ್, ಈತನ ಬದುಕಿನಲ್ಲಿ ಬಂದಂತಹ ಎಲ್ಲಾ ಕಷ್ಟಗಳನ್ನ ಎದುರಿಸಿದಂತೆ ಈತ ಆಟದಲ್ಲಿಯೂ ಕೂಡ ಎಲ್ಲಾ ಆಟಗಳನ್ನ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಾಗೇನೆ ಜೆಂಟಲ್ ಮ್ಯಾನ್ ಅಂತ ಕರೆಸಿಕೊಳ್ಳುವ ಈತನಿಗೂ ಕೂಡ ಫೈನಲಿಸ್ಟ್ ಆಗುವಂತಹ ಯೋಗ್ಯತೆ ಇದೆ ಅಂತಾನೆ ಹೇಳ್ಬೋದು. ಸೊ ಒನ್ ಮೋರ್ ಅಪ್ಡೇಟ್ ನಮ್ಮ ಕಡೆಯಿಂದ, ನಿಮ್ಮ ಊರಿನ ಯಾವುದೇ ವಿಚಾರನ ವರದಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಯಾರಾದರೂ ಸ್ಕ್ರಿಪ್ಟ್ ಬರೆಯೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೇನೆ ಚಾನಲ್ನ ಅಬೌಟ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಅದಕ್ಕೆ ಮೆಸೇಜ್ ಮಾಡಿ ಅಂಡ್ ಐ ವಿಲ್ ಬಿ ಏಬಲ್, ನಾನು ರಿಪ್ಲೈ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಹಾಗೇನೆ ನಿಮ್ಮ ಬಳಿ ಒಂದು ಸಣ್ಣ ರಿಕ್ವೆಸ್ಟ್, ಯಾರ ಹತ್ರ ಆದ್ರೂ ಏನಾದರೂ ಡೆಮೋ ಕಾಪಿ ಅನ್ನುವಂತಹ ರೀತಿಯಲ್ಲಿ ಇದ್ರೆ ಅದನ್ನು ದಯವಿಟ್ಟು ಸೆಂಡ್ ಮಾಡೋದಕ್ಕೆ ಮರಿಬೇಡಿ. ಸೊ ನಾವು ಇಲ್ಲಿಂದ ಚೂಸ್ ಮಾಡ್ತೀವಿ ಯಾವ ರೀತಿಯಾಗಿ ಸ್ಕ್ರಿಪ್ಟ್ ರೈಟರ್ಸ್ ಬೇಕು ಅನ್ನೋದನ್ನ. ಇದು ನಿಮಗೆ ಸಿಗುವಂತಹ ಒಂದು ಒಳ್ಳೆಯ ಅವಕಾಶವನ್ನ ಹೇಗೆ ಬೇಕಾದ್ರೂ ಬಳಸ್ಕೊಳ್ಬೋದು. ನಮಗೆ ಬರೆಯೋದಿಕ್ಕೆ ಸ್ಕಿಲ್ ಇದೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಮಾತ್ರ ಮೆಸೇಜ್ ಮಾಡಿ. ಸೊ ನಾನು ಇವತ್ತು ಬರೆದು 5 ದಿನ ಆಗಿ 6 ದಿನ ಆಗಿ ಆಮೇಲೆ ಬರೀತೀನಿ ಅನ್ನುವಂಥವ್ರು ಖಂಡಿತವಾಗ್ಲೂ ನಮಗೆ ಸದ್ಯಕ್ಕೆ ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೇನೆ ಕೆಲವೊಂದು ಕಂಪನಿಗಳಿಂದ ಫ್ರಾಡ್ಗಳು ನಡೆಯುತ್ತೆ. ಸೊ ಈ ರೀತಿಯಾದಂತಹ ವರದಿಯನ್ನ ಮಾಡೋದಕ್ಕೆ ಖಂಡಿತವಾಗ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಸೊ ಅದಕ್ಕೆ ಅಂತ ಹೇಳಿನೇ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನ್ನ ಕೊಟ್ಟಿರ್ತೀನಿ. ಸೊ ಅದಕ್ಕೆ ಮೆಸೇಜ್ ಮಾಡಿ, ನಾವು ರಿಪ್ಲೈ ಅನ್ನ ಖಂಡಿತವಾಗ್ಲೂ ನಮ್ಮಿಂದ ಯಾರಾದ್ರೂ ಒಬ್ರು ಮಾಡೇ ಮಾಡ್ತಾರೆ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮೇ ಐ ಗೋ ನೌ?